ಯಾವತ್ ಬ್ರಹ್ಮವಿಷ್ಠಿತಂ ತಾವತಿ ವಾಕ್. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 2ನೇ ಅಧ್ಯಾಯದ 1ನೇ ಪಾದದ 5ನೇಯ ಭಾಗ, ಅದರಲ್ಲಿ ವೇದದ ಅಪೌರುಷೇಯತ್ವದ ಕುರಿತಾದಂಥ ವಿಷಯಗಳನ್ನು ರಾಘವೇಂದ್ರ ಸ್ವಾಮಿಗಳು ವಿವರಿಸ್ತಾ ಇದ್ದಾರೆ. ಭಗವಂತ ವಿಷ್ಣು ಸರ್ವಕರ್ತ ಮತ್ತು ಅವನೇ ಆಗಮೋದಿತ ಇತ್ಯಾದಿ ವಿಷಯಗಳು, ಸರ್ವಶಬ್ದ ಪ್ರತಿಪಾದ್ಯ, ಅವನೇ ಸರ್ವಕರ್ತ ಇತ್ಯಾದಿ ವಿಷಯಗಳನ್ನು ವೇದಗಳಲ್ಲಿ ಮತ್ತು ವೇದಾನುಸಾರಿಯಾದಂಥ ಪಂಚರಾತ್ರ ಮೊದಲಾದವುಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಈ ವೇದಗಳಿಂದ ಮತ್ತು ವೇದಾನುಸಾರಿಯಾದ ಪಂಚರಾತ್ರಾದಿಗಳಿಂದ ವಿರೋಧ ಬರುವುದರಿಂದ ಪಾಶುಪದಾದಿ ಸ್ಮೃತಿಗಳನ್ನು ಕೈ ಬಿಡಬೇಕು ಅಂತ ಈ ಹಿಂದೆ ಪ್ರತಿಪಾದಿಸಿದ್ದಾರೆ. ಅಲ್ಲೊಂದು ಪ್ರಶ್ನೆ, ಈ ಶೈವ ಸ್ಮೃತಿ ಪಾಶುಪದ ಸ್ಮೃತಿಗಳಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಆ ಪ್ರಕಾರ ಕಾರ್ಯ ಮಾಡಿದರೂ ಕೂಡ, ಅನುಷ್ಠಾನ ಮಾಡಿದರೂ ಕೂಡ ಸಿಗಬೇಕಾದ ಫಲ ಸಿಗ್ತಿಲ್ಲ, ಆದ್ದರಿಂದ ಅವು ಅಪ್ರಮಾಣ ಅಂತ ಈ ಹಿಂದೆ ಬಂದಿದೆ. ಅದಕ್ಕೆ ಈ 5ನೇ ಮೂಲದಲ್ಲಿ ಪ್ರಶ್ನೆ, ನಾನು ಫಲ ವಿಸಂವಾದೇನ ಅಪ್ರಾಮಾಣ್ಯೆ ಶೈವಾದಿ ಸ್ಮೃತಿವದೇವ ಶ್ರುತಿ ಶ್ರೌತ ಸ್ಮೃತೀನಾಮಪಿ ತಥಾತ್ವಂ ಸ್ಯಾತ್ ಅಂತ. ಫಲ ಸಿಗದೇ ಇರುವುದರಿಂದ ಅಪ್ರಮಾಣ ಅಂತ ನೀವು ಹೇಳುವುದಾದರೆ ಶೈವ ಸ್ಮೃತಿಗಳನ್ನು, ಈ ವೇದದಲ್ಲಿ ಹೇಳಿದ ಫಲ ಮತ್ತು ವೇದ ಸಮ್ಮತವಾದಂಥ ಪಾಂಚರಾತ್ರಾದಿ ಸ್ಮೃತಿಗಳಲ್ಲಿ ಹೇಳಿದ ಫಲ ಏನಿದೆ ಅದನ್ನು ಕೂಡ ನಾವು ಅನುಷ್ಠಾನ ಮಾಡಿದಾಗ, ಅಂಥ ಆಚರಣೆಗಳನ್ನು ಕೂಡ ನಾವು ಬಳಕೆಗೆ ತಂದಾಗ ಫಲ ಏನು ಸಿಕ್ಕಿಲ್ಲ ಎಲ್ಲ ಕಡೆ. ಆದ್ದರಿಂದ ಈ ವೇದಗಳನ್ನು ಮತ್ತು ವೇದಾನುಸಾರಿಯಾದ ಸ್ಮೃತಿಗಳನ್ನು ಕೂಡ ಅಪ್ರಮಾಣ ಅಂತ ಹೇಳ್ಬೋದಲ್ಲ. ಕೇವಲ ಶೈವ ಸ್ಮೃತಿಗಳನ್ನು ಮಾತ್ರ ಆ ಥರ ಅಪ್ರಮಾಣ ಅಂತ ಯಾಕೆ ಹೇಳಬೇಕು? ಯಾಕೆಂದರೆ ವೇದಾದಿಷ್ವಪಿ ಫಲ ವಿಸಂವಾದಸ್ಯ ಬಹುಲಮುಪಲಂಭಾತ್. ವೇದಾದಿಗಳಲ್ಲಿಯೂ ಕೂಡ ಫಲ ವಿಸಂವಾದ ಅಂದರೆ ಫಲ ಸಿಗದೇ ಇರುವುದು, ಅದು ಬಹುಲಮುಪಲಂಭಾತ್, ಅನೇಕ ಕಡೆ ಕಂಡೇ ಇದೆ. ಅದರಲ್ಲಿ ಹೇಳಿದಂತೆ ಆಚರಣೆ ತಂದರೆ ಎಲ್ಲ ಕಡೆ ಏನು ಫಲ ಸಿಕ್ಕಿಲ್ಲ. ಅದಕ್ಕೆ ಈ ಮುಂದಿನ 2 ಸೂತ್ರಗಳು ಹೊರಟಿವೆ. ನವಿಲಕ್ಷಣತ್ವಾತ್ ಅಸ್ಯ ಅನ್ನುವಂಥ 2 ಸೂತ್ರಗಳು ಹೊರಟಿವೆ. ಅದರ ಅರ್ಥವನ್ನು ರಾಘವೇಂದ್ರ ಸ್ವಾಮಿಗಳು ವೇದಾಹ ನಿತ್ಯತ್ವಾತ್ ಮಾನಮುತ್ತಮಂ ಅನ್ನುವಂಥ ಈ ಆಚಾರ್ಯರು ವೇದ ನಿತ್ಯತ್ವಾನ್ ಮಾನಮುತ್ತಮಂ ಅಂತ 2 ವೇದ ವಾಕ್ಯಗಳು, ಈ ಒಂದು ಅಣುಭಾಷ್ಯದ ವಾಕ್ಯದಿಂದ ಆ ಸೂತ್ರದ ಅರ್ಥವನ್ನು ಸಂಗ್ರಹ ಮಾಡಿದ್ದಾರೆ. ಈ 2ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರ ಇದೆ, ಇತರೇಷಾಂಚ ಅನುಪಲಬ್ಧೇ ಅಂತ. ಇತರೇಷಾಂಚ ತಾಸು ಸ್ಮೃತಿಷು ಉಕ್ತಾನಾಂ ಫಲಾನಾಂ ಪ್ರತ್ಯಕ್ಷತಃ ಅನುಪಲಬ್ಧೇ ಅಪ್ರಾಮಾಣ್ಯಂ ತಾಸಾಂ ಯುಕ್ತಂ. ಇದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯಗಳನ್ನು ನಾನು ಓದ್ತಾ ಇದ್ದೀನಿ. 1ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರ. ಪಾಶುಪತಾದಿ ಸ್ಮೃತಿಗಳಲ್ಲಿ ಹೇಳಿದ ಫಲ ಸಿದ್ಧಿಸ್ತಾ ಇಲ್ಲ, ಆದ್ದರಿಂದ ಅವುಗಳನ್ನ ಅಪ್ರಮಾಣ ಅಂತ ಹೇಳಬೇಕು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದಾದ್ಮೇಲೆ 3ನೇ ಸೂತ್ರ ಇದೆ, ಏತೇನ ಯೋಗ ಪ್ರತ್ಯುಕ್ತ ಅಂತ. ಯೋಗಫಲಂ ಪ್ರತ್ಯಕ್ಷತಃ ಉಪಲಭ್ಯತೆ ಇತಿ ನ ಮಂತವ್ಯಂ ಉಕ್ತಾಭ್ಯಾಸೇ ತತ್ಕಾಲೇವ ಫಲಾದೃಷ್ಟೇ. ಅಲ್ಲಿ ಪಾಶುಪತಾದಿ ಸ್ಮೃತಿಗಳಲ್ಲಿ ಹೇಳಿದ ಫಲ ಕಂಡು ಬರದೇ ಇರಬಹುದು, ಆದರೆ ಯೋಗಾಭ್ಯಾಸದ ಫಲ ಅಂತನ್ನೋದು ಪ್ರತ್ಯಕ್ಷತಃನೇ ಕಂಡು ಬಂದಿದೆ. ಆದ್ದರಿಂದ ಹಿರಣ್ಯಗರ್ಭ ರಚನೆ ಮಾಡಿದ ಆ ಯೋಗಶಾಸ್ತ್ರ ಅಂತನ್ನೋದು ಪ್ರಮಾಣ ಆಗಿದೆ ಅಂತ ಯಾರಾದರೂ ಭ್ರಮಿಸಬಾರದು. ಆ ಯೋಗಶಾಸ್ತ್ರವೂ ಕೂಡ ಅಪ್ರಮಾಣನೇ. ಯೋಗಾಭ್ಯಾಸವನ್ನು ಅತ್ಯಂತ ಕುಶಲತೆಯಿಂದ ಮಾಡಿದರೂ ಕೂಡ ಅಲ್ಲಿ ಹೇಳಿದಂತೆ ಫಲ ಸಿಗ್ತಿಲ್ಲ. ಆದ್ದರಿಂದ ಹಿರಣ್ಯಗರ್ಭ ರಚನೆ ಮಾಡಿದ ಯೋಗ ಆಗಲಿ, ಪಾಶುಪತಾದಿಗಳು ಪಶುಪತಿ ಮೊದಲಾದವರು ರಚನೆ ಮಾಡಿದ ಶಾಸ್ತ್ರವಾಗಲಿ, ಇದೆಲ್ಲವೂ ಕೂಡ ಈ ದೃಷ್ಟಿಯಿಂದ ನಮಗೆ ಪರಿತ್ಯಾಜ್ಯನೇ ಅಂತ ಈ ಹಿಂದೆ ಬಂದಿದೆ. ಅದಾದ್ಮೇಲೆ ಈ 1ನೇ ಅಧ್ಯಾಯದ 2ನೇ ಪಾದದ 4ನೇ ಸೂತ್ರ, ನವಿಲಕ್ಷಣತ್ವಾದಸ್ಯ ತಥಾತ್ವಂಚ ಶಬ್ದಾತ್ ಅಂತ.
ಅದರ ಆ ಸೂತ್ರ ಯಾಕೆ ಹೊರಟಿದೆ ಅಂತ ಅನ್ನೋದನ್ನ ರಾಘವೇಂದ್ರ ಸ್ವಾಮಿ ತತ್ವಮಂಜರಿ 5ನೇ ಭಾಗದಲ್ಲಿ ನಾವೀಗ ನೋಡಿದ್ದೀವಿ. ಈ ಆ ಸೂತ್ರದ ಭಾಷ್ಯದಲ್ಲೂ ಕೂಡ, ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ನೈವಂ ಶ್ರುತೇ ತದನುಸಾರಿ ಸ್ಮೃತೇಶ್ಚ ತದುಕ್ತ ಅರ್ಥ ಅನುಪಲಬ್ಧೇ ಅಪ್ರಾಮಾಣ್ಯಂ. ಪಾಶುಪತಾದಿ ಸ್ಮೃತಿಗಳನ್ನ ಅಪ್ರಮಾಣ ಅಂತ ತಳ್ಳಿ ಹಾಕಿದಂತೆ ಈ ವೇದಗಳನ್ನ ಮತ್ತು ವೇದಾನುಸಾರಿಯಾದ ಸ್ಮೃತಿಗಳನ್ನು ಕೂಡ ಅಪ್ರಮಾಣ ಅಂತ ತಳ್ಳಿ ಹಾಕಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ವಿಲಕ್ಷಣತ್ವಾತ್ ಅನ್ನೋದನ್ನೇ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಪಾಶುಪತಾದಿ ಸ್ಮೃತಿಗಳಿಗಿಂತ ಇವು ಭಿನ್ನವಾಗಿವೆ. ಭಿನ್ನವಾಗಿರುವುದರಿಂದ ಅದನ್ನು ನೀವು ಕಡೆಗಣಿಸಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ವಿಲಕ್ಷಣತ್ವಾತ್ ನ ಕಡೆಗಣಿಸಬಾರದು ಅಂತ ಅದರ ಅಪ್ರಾಮಾಣ್ಯ ನ ಈ ರೀತಿಯಾಗಿ ಅರ್ಥ. ಯಾಕೆಂದ್ರೆ ನಿತ್ಯತ್ವಾತ್ ತದನುಸಾರಿತ್ವಾಚ ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವೇದಗಳು ನಿತ್ಯ ಆಗಿವೆ, ಮತ್ತೆ ಪಾಶುಪತಾದಿ ಸ್ಮೃತಿಗಳು ನಿತ್ಯ ಅಲ್ಲದೆ ಹೋದ್ರೂ ಕೂಡ ತದನುಸಾರಿಯಾಗಿದೆ. ನಿತ್ಯವಾದಂತಹ ವೇದಗಳನ್ನು ಅನುಸರಿಸಿಕೊಂಡಿವೆ. ನಹಿ ನಿತ್ಯ ದೋಷ ಕಲ್ಪ್ಯಾ, ನಿತ್ಯವಾದ ಶಬ್ದದಲ್ಲಿ ಯಾವ ದೋಷಗಳನ್ನು ಒಪ್ಪಬಾರದು. ನಿತ್ಯವಾದದ್ರಲ್ಲೂ ದೋಷ ಬರುವುದಾದ್ರೆ ಅನವಸ್ಥಾ ದೋಷ ಬರ್ತದೆ, ಅದಕ್ಕೆ ಕೊನೆನೇ ಇಲ್ಲ ಅಂತ ಆಗ್ತದೆ. ಯಾಕೆ ಬಂತು ಅನವಸ್ಥಾ, ಯಾಕೆ ಬಂತು ದೋಷ, ಆ ದೋಷಕ್ಕೆ ಕಾರಣ ಏನು, ಹೀಗೆಲ್ಲ ಅನವಸ್ಥಾ ದೋಷ ಬಂದಿತ್ತು. ಅನವಸ್ಥಾ ದೋಷದ ಹೆಚ್ಚು ವಿವರಣೆ ಈಗ ಬೇಡ. ಅಂತೂ ವೇದಾಹೀನಂ ವೇದಯಂತಿ, ಕಣ್ಣಾಗಲಿ ಕಿವಿಯಾಗಲಿ ತರ್ಕವಾಗಲಿ ಸ್ಮೃತಿಗಳಾಗಲಿ ಆ ಭಗವಂತನನ್ನು ತಿಳಿಸೋದಿಲ್ಲ, ಹೊರತು ವೇದಗಳೇ ತಿಳಿಸ್ತಾವೆ ಅಂತ ಬಾಲ್ಯವೀಯ ಶ್ರುತಿ ಹೇಳಿದೆ. ನಿತ್ಯತ್ವ ಯಾವ ಪ್ರಮಾಣದಿಂದ ತಿಳಿತು ವೇದಗಳಿಗೆ, ಅದು ಅಪೌರುಷ ಅಂತ ಹೇಗೆ ತಿಳಿತು ಅಂದ್ರೆ ವಾಚಾ ವಿರೂಪ ನಿತ್ಯ ಸ್ತೌಮಿ ಬ್ರಹ್ಮತತ್ ಪರಮಂ ಪದಂ ಅನಾಧಿನಿತ್ಯ ಸಾತಚ್ಚ ವಿನಾತಾಂ ನಸಗಮ್ಯತೆ. ಇವೆಲ್ಲ ತತ್ವನಿರ್ಣಯದಲ್ಲೂ ಕೂಡ ಈ ಹಿಂದೆ ಬಂದಿವೆ. ಈ ಎಲ್ಲ ಪ್ರಮಾಣಗಳಿಂದ ನಮ್ಗೆ ವೇದಗಳಿಗೆ ಅಪೌರುಷ ಇತ್ತು ಅಂತ ಅನ್ನೋದು ಸಿದ್ಧ ಆಗ್ತದೆ. ಇಷ್ಟನ್ನ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ಅಲ್ಲಿ ಮುಂದಿನ 6ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ವಿವರಿಸ್ತಾರೆ. ಶ್ರೌತಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯೋನ ಗುಣಾನ್ಹರೇಹೇ ನಿಷೇಧುಂ ಶಕ್ನುವಿರುವೇದಾಹ ನಿತ್ಯತ್ವಾನ್ ಮಾನವೋತ್ತಮಂ ಅಂತ ಇಷ್ಟು ಶ್ಲೋಕ ಇದೆ. ಅಲ್ಲಿ ಶ್ರೌತಸ್ಮೃತಿ ವಿರುದ್ಧತ್ವಾತ್ ಅಂತಿದೆಯಲ್ಲ, ಆ ಶ್ರೌತಸ್ಮೃತಿ ವಿರುದ್ಧತ್ವಾತ್ ಅನ್ನುವ ಒಂದು ಪಂಚಮ್ಯಂತವಾದ ಸಮಾಸ ಅದು. ಅದನ್ನ ನಾವು ಇಲ್ಲಿ ನಮಗೆ ಬೇಕಾದಂತೆ ಆ ಶಬ್ದವನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದು ಹೇಗೆ ಅಂದ್ರೆ ವಿಭಾಗ ವಿಪರಿಣಾಮಾಭ್ಯಾಂ ಅನುವರ್ತ್ಯಂ. ಮೊದಲು ಸಮಸ್ತ ಪದ ಇದ್ದುದನ್ನ ವಿಭಾಗ ಮಾಡ್ಕೋಬೇಕು. ಶ್ರೌತ ಮತ್ತು ಸ್ಮೃತಿ ಇದನ್ನೆಲ್ಲವನ್ನು ಕೂಡ ವಿಭಾಗ ಮಾಡ್ಕೋಬೇಕು. ಸಮಸ್ತ ಪದ ಇದ್ದುದನ್ನು ಒಡಿಬೇಕು. ಮತ್ತೆ ಅಲ್ಲಿ ವಿರುದ್ಧತ್ವಾತ್ ಅಂತ ಏನು ಪಂಚಮಿ ವಿಭಕ್ತಿ ಅಂತ ಶಬ್ದ ಇದೆ, ಆ ಪಂಚಮಿ ವಿಭಕ್ತಿ ಅಂತ ಶಬ್ದವನ್ನು ಕೂಡ ಸ್ವಲ್ಪ ಬದಲು ಮಾಡ್ಕೊಳ್ಬೇಕು. ನಾವೊಂದು ಮುಂದಿನ ವಾಕ್ಯ ಜೋಡಣೆ ಮಾಡ್ಕೊಳ್ಳೋರಿದ್ದೀವಿ. ವೇದಾಹ ನಿತ್ಯತ್ವಾನ್ ಮಾನವೋತ್ತಮ ಅಂತ ಬಂದಿದೆಯಲ್ಲ, ಆ ವಾಕ್ಯಕ್ಕೆ ಒಂದು ಜೋಡಣೆ ಮಾಡ್ಕೋಬೇಕಾಗಿದೆ. ಆ ಜೋಡಣೆಗಾಗಿ ಈ ಪ್ರಯತ್ನವನ್ನು ಮಾಡಬೇಕು ಅಂತ ತಾತ್ಪರ್ಯ ರಾಘವೇಂದ್ರ ಸ್ವಾಮಿಗಳು. ವಿಭಾಗ ಅಂದ್ರೆ ಸಮಸ್ತ ಪದವನ್ನು ವಿಭಾಗ ಮಾಡ್ಕೊಳ್ಳೋದು. ವಿಪರಿಣಾಮ ಅಂದ್ರೆ ಅಲ್ಲಿರುವ ಪಂಚಮಿ ವಿಭಕ್ತಿ ಶಬ್ದ ಏನಿದೆ ಅದನ್ನು ಕೂಡ ಬದಲು ಮಾಡ್ಕೊಳ್ಳೋದು, ಪಂಚಮಿ ವಿಭಕ್ತಿಯನ್ನು ಕೈ ಬಿಡೋದು, ಹೀಗದರ ಅರ್ಥ. ಆದ್ರಿಂದ ಒಟ್ಟಾರೆ ವಾಕ್ಯದ ಅರ್ಥ ಏನಾಯ್ತು ಅದನ್ನ ಈ ಮುಂದಿನಂತೆ ಈಗ ಹೇಳ್ತಾರೆ. ವೇದಾಹ ಶ್ರೌತಸ್ಮೃತಯಶ್ಚ, ಇದನ್ನು ಗಮನಿಸಬೇಕು. ನಿಷೇಧುಂ ಶಕ್ನುಯುರು ಶ್ರೌತಸ್ಮೃತಿ ವಿರುದ್ಧತ್ವ ಒಂದು ಸಮಸ್ತ ಪದ ಇದೆ ಮೂಲದಲ್ಲಿ, ಅಣುಭಾಷ್ಯದಲ್ಲಿ ಸಮಸ್ತ ಪದ ಇದೆ ಮತ್ತು ಪಂಚಮಿ ವಿಭಕ್ತಿಂತವಾಗಿದೆ. ಶ್ರೌತಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯ ನ ಗುಣಾನ್ಹರೇಹೇ ನಿಷೇಧುಂ ಶಕ್ನುಯು, ಮುಂದೆ ವೇದಾಹ ಅಂತಿದೆ. ನಾವೇನು ವಾಕ್ಯ ಜೋಡಣೆ ಮಾಡ್ಕೋಬೇಕಂದ್ರೆ ವೇದಾಹ ಆ ಅಂತೂ ಶಬ್ದ ಇದ್ದೇ ಇದೆ. ವೇದಾಹ ವೇದಗಳು, ಶ್ರೌತಸ್ಮೃತಯ ಚ ಶ್ರುತ್ಯುಕ್ತವಾದ ಶ್ರುತಿಗೆ ಸಮ್ಮತವಾದ ಸ್ಮೃತಿಗಳು ಕೂಡ, ವೇದಗಳು ಮತ್ತು ಶ್ರುತಿಗೆ ಸಮ್ಮತವಾದ ಸ್ಮೃತಿಗಳು ಕೂಡ ಅಂತ ನಾವು ಬೇಕಾಗಿದೆ.
ಸ್ಮೃತಯಶ್ಚ ಅಂತ ರಾಘವೇಂದ್ರ ಸ್ವಾಮಿ ವಾಕ್ಯ ಪ್ರಯೋಗ ಮಾಡಿದ್ದಾರೆ ನೋಡಿ. ಸ್ಮೃತಯಶ್ಚ ಅನ್ನುವುದು ಆ ಸ್ಮೃತಿ ವಿರುದ್ಧತ್ವಾತ್ ಅನ್ನೋದನ್ನ ಪರಿಣಾಮ ಮಾಡಿಕೊಂಡಿದ್ರ ಫಲವಾಗಿ ಆಗುವಂಥ ಅರ್ಥ. ವಿರುದ್ಧತ್ವಾತ್ ಅಂತ ಪಂಚಮಿ ವಿಭಕ್ತಿ ಇದೆಯಲ್ಲ, ಮತ್ತು ತ್ವ ಅಂತ ಪ್ರತ್ಯಯ ಇದೆಯಲ್ಲ, ಅವೆರಡನ್ನು ಕೈ ಬಿಟ್ಟಿದ್ದಾರೆ. ಸ್ಮೃತಯ ಅಂತ ಅದನ್ನ ಪ್ರಥಮ ವಿಭಕ್ತಿ ಬಹುವಚನವಾಗಿ ತಗೊಂಡಿದ್ದಾರೆ, ಮತ್ತು ತ್ವ ಪ್ರತ್ಯಯವನ್ನು ಕೈ ಬಿಟ್ಟಿದ್ದಾರೆ. ಹೀಗೆ ಅದನ್ನ ವಿಭಾಗ ಮಾಡ್ಕೋಬೇಕು ಅಂತ ಅದರ ತಾತ್ಪರ್ಯ. ವಿಭಾಗ ಮಾಡಿಕೊಂಡು ವಿಪರಿಣಾಮ ಮಾಡ್ಕೋಬೇಕು. ಅವು ಉತ್ತಮ ಪ್ರಮಾಣ ಆಗಿದೆ. ಉತ್ತಮ ಪ್ರಮಾಣ ಕುತಃ, ಯಾಕವು ಉತ್ತಮ ಪ್ರಮಾಣ ಆಗಿದೆ? ಇತ್ಯತಃ ಶ್ರೌತಸ್ಮೃತಿ ಪ್ರಾಮಾಣ್ಯಸ್ಯ ಶ್ರುತಿ ಪ್ರಾಮಾಣ್ಯ ಆಯತ್ತತ್ವಾತ್ ವೇದ ಪ್ರಾಮಾಣ್ಯ ಹೇತುಮಾಹ. ಶ್ರುತ್ಯನುಸಾರವಾದ ಪಂಚರಾತ್ರಾದಿಗಳಿಗೆ ಪ್ರಾಮಾಣ್ಯ ಬರಬೇಕಾದ್ರೆ ಶ್ರುತಿಗೆ ಪ್ರಾಮಾಣ್ಯ ಬರಬೇಕಲ್ಲ ಮೊದಲು. ಅದಕ್ಕೆ ಶ್ರುತಿಗೆ ಪ್ರಾಮಾಣ್ಯ ಬರಬೇಕು ಅಂದ್ರೆ ಶ್ರುತಿಗಳಿಗೆ ನಿತ್ಯತ್ವ ಬರಬೇಕು. ಅಷ್ಟೆಲ್ಲ ಬರಬೇಕಾದ್ರೆ ಆ ಶ್ರುತಿಗೆ ನಿತ್ಯತ್ವಕ್ಕೆ ಪೂರಕವಾದ ಪ್ರಮಾಣಗಳನ್ನು ಹೇಳಬೇಕು. ಅದನ್ನ ಮೂಲದಲ್ಲಿ ಆಚಾರ್ಯರು ವಾಚಾ ವಿರೂಪ ನಿತ್ಯ ಇತ್ಯಾದಿ ವಾಕ್ಯಗಳಿಂದ ಪ್ರಾಮಾಣ್ಯವನ್ನು ಅದಕ್ಕೆ ತೋರಿಸ್ತಾ ಇದ್ದಾರೆ. ನಿತ್ಯತ್ವಾತ್ ಮಾನಮೋತ್ತಮಂ ಅಂತ ಅಣುಭಾಷ್ಯದಲ್ಲಿ ವೇದಗಳು ನಿತ್ಯಾದ್ರಿಂದ ಉತ್ತಮ ಮಾನಂ ಶ್ರೇಷ್ಠ ಪ್ರಮಾಣಗಳಾಗಿವೆ ಅಂತ ಹೇಳಿದ್ದರಿಂದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ ಪ್ರಮಾಣಗಳೇನಿವೆ ಅವುಗಳನ್ನು ಇಲ್ಲಿ ನೆನಪು ಮಾಡ್ಕೊಳ್ಳಿ ಅಂತ ತೋರಿಸಿಕೊಟ್ಟಾಗಾಯ್ತು. ಶ್ರೌತಸ್ಮೃತಿ ಅಂತ ಏನಿದೆ, ಶ್ರೌತಸ್ಮೃತಯ ಇತಿ ವಿಭಾಗ ವಿಪರಿಣಾಮಾಭ್ಯಾಂ ಅನುವರ್ತ್ಯಂ. ಶ್ರೌತಸ್ಮೃತಿ ವಿರುದ್ಧತ್ವಾತ್ ಅಂತ ಈಗಾಗಲೇ ಒಂದು ವಾಕ್ಯ ಜೋಡಣೆ ಆಗಿ ಹೋಗಿದೆ ಹಿಂದೆ. ಶ್ರೌತಸ್ಮೃತಿಗಳ ವಿರೋಧ ಪಾಶುಪತಾದಿ ಸ್ಮೃತಿಗಳಿಗಿರೋದ್ರಿಂದ ಪಾಶುಪತಾದಿ ಸ್ಮೃತಿಗಳು ನಮಗೆ ಯಾವುದೇ ವಿರೋಧವನ್ನು ತಂದೊಡ್ಡಲಾರವು ಅಂತ ಒಂದು ವಾಕ್ಯ ಆಗಿ ಹೋಗಿದೆ. ನಮಗೆ ಶ್ರೌತಸ್ಮೃತಯ ಅಂತ ಮತ್ತೊಮ್ಮೆ ಬೇಕಾಗಿದೆ ಈ ವಾಕ್ಯಕ್ಕೆ, ಇಲ್ಲಿನ ಪ್ರಕೃತ ವಾಕ್ಯಕ್ಕೆ ಅದು ಮತ್ತೆ ಬೇಕಾಗಿದೆ. ಅದರಿಂದ ಇನ್ನೊಂದ್ಸರಿ ಅದನ್ನು ಅನುವರ್ತನ ಮಾಡ್ಕೊಂಡಿದ್ದಾರೆ. ಅಧ್ಯಾಹಾರ ಹೊರಗಡೆಯಿಂದ ಎಲ್ಲಿಂದ ತಂದ್ರೆ ಅಧ್ಯಾಹಾರ, ಇಲ್ಲಿದ್ದದನ್ನೇ ಮತ್ತೊಂದ್ಸರಿ ತಗೊಂಡ್ರೆ ಅದು ಅನುವೃತ್ತಿ. ಶ್ರೌತಸ್ಮೃತಿ ವಿರುದ್ಧತ್ವಾತ್ ಶ್ರೌತ್ಯಶ್ಚ ತಾಹ ಸ್ಮೃತಯಶ್ಚ ಶ್ರೌತಸ್ಮೃತಯ ಕರ್ಮಧಾರಯ ಸಮಾಸ. ಶ್ರೌತಸ್ಮೃತಿಭಿಃ ವಿರುದ್ಧಾಃ ಶ್ರೌತಸ್ಮೃತಿ ವಿರುದ್ಧಾಃ ವಿರುದ್ಧಾನಾಂ ಭಾವಃ ವಿರುದ್ಧತ್ವಂ ಅಂತ ಒಟ್ಟು ಸಮಾಸ. ತಸ್ಮಾತ್ ವಿರುದ್ಧತ್ವಾತ್ ಅಂತ ಕರ್ಮಧಾರಯ ಸಮಾಸ, ಆಮೇಲೆ ಒಂದು ತ್ವ ಪ್ರತ್ಯಯ, ಮುಂದೆ ಪಂಚಮಿ ವಿಭಕ್ತಿ, ಇಷ್ಟಿರೋದು. ಅಲ್ಲಿ ಶ್ರೌತಸ್ಮೃತಯ ಅಂತ ನಮಗೆ ಬೇಕಾಗಿದೆ ಈಗ. ಅದಕ್ಕೆ ಶ್ರೌತಸ್ಮೃತಿಭಿಃ ವಿರುದ್ಧಾಃ ಶ್ರೌತಸ್ಮೃತಿ ವಿರುದ್ಧಾಃ ಅಂತ ಏನು ಬಂದಿದೆಯಲ್ಲ, ಅಲ್ಲಿ ತೃತೀಯ ತತ್ಪುರುಷ ಸಮಾಸ, ಆ ತೃತೀಯ ತತ್ಪುರುಷ ಸಮಾಸ ಏನ್ ಮಾಡಿದೀವಲ್ಲ ಅಲ್ಲಿ ವಿಭಾಗ ಮಾಡ್ಕೋಬೇಕು. ಶ್ರೌತಸ್ಮೃತಿಭಿಃ ವಿರುದ್ಧತ್ವಾತ್ ಅನ್ನೋದನ್ನ ವಿಭಾಗ ಮಾಡ್ಕೋಬೇಕು. ವಿಭಾಗ ಮಾಡಿಕೊಂಡು ಅಂದ್ರೆ ಸಮಾಸವನ್ನು ಹೊಡಿಬೇಕು. ಸಮಾಸವನ್ನು ಹೊಡೆದಾಗ ಶ್ರೌತಸ್ಮೃತಯ ಅಂತ ಆಯ್ತು. ಮತ್ತು ಅಲ್ಲಿ ವಿಭಾಗ ವಿಪರಿಣಾಮ ಅಂತ ಎರಡಿದೆಯಲ್ಲ, ಅದಕ್ಕೆ ಹೀಗೆ ಅರ್ಥ ಹೇಳ್ಬಹುದು ಅಂತ ಕಾಣಿಸ್ತದೆ ನನಗೆ. ವಿಭಾಗ ಮಾಡಿಕೊಂಡಾಗ ಶ್ರೌತಸ್ಮೃತಿ ಒಂದು ಶಬ್ದ ಬೇರೆ ಆಯ್ತು, ಮತ್ತೆ ವಿರುದ್ಧ ಅಂತ ಇನ್ನೊಂದು ಶಬ್ದ ಬೇರೆ ಆಯ್ತು. ಸ್ಮೃತಿಭಿಹಿ ಅಂತ ತೃತೀಯ ವಿಭಕ್ತಿ ಇತ್ತಲ್ಲ, ತೃತೀಯ ವಿಭಕ್ತಿಯನ್ನ ಪ್ರಥಮ ವಿಭಕ್ತಿ ಅಂತವಾಗಿ ಬದಲಾಯಿಸ್ಕೋಬೇಕು ಅಂತ ಹೀಗಾದ ಅರ್ಥ. ಈ ಹಿಂದೆ ಈ ಪಾಠದ ಆರಂಭದಲ್ಲಿ ನಾನು ಹೇಳಿದ್ದು ಸ್ವಲ್ಪ ಬೇರೆ ಇದೆ. ಪುಸ್ತಕ ಹಿಡಿದು ಗಮನಿಸುವವರು ಇದನ್ನು ಮತ್ತೊಂದ್ಸರಿ ಗಮನಿಸಬೇಕು. ಶ್ರೌತಸ್ಮೃತಿಭಿಹಿ ವಿರುದ್ಧತ್ವಾತ್ ತೃತೀಯ ವಿಭಕ್ತಿ, ಆ ತೃತೀಯ ವಿಭಕ್ತಿ ಮತ್ತೆ ವಿರುದ್ಧತ್ವಾತ್ ಅಂತ ಪಂಚಮಿ ವಿಭಕ್ತಿ ಅಂತವಾದ ಶಬ್ದ ಇದೆ. ಶ್ರೌತಸ್ಮೃತಿಭಿಹಿ ವಿರುದ್ಧಾಃ ಶ್ರೌತಸ್ಮೃತಿ ವಿರುದ್ಧಾಃ ಅಂತ. ಆ ತೃತೀಯ ತತ್ಪುರುಷ ಸಮಾಸ ಏನಿದೆ ಅದನ್ನ ಒಡಿಬೇಕು, ವಿಭಾಗ ಮಾಡಬೇಕು. ವಿಭಾಗ ಮಾಡಿದಾಗ ಶ್ರೌತಸ್ಮೃತಿ ವಿರುದ್ಧತ್ವಾತ್ ಎಂಬುದು ಒಡೆದ ನಂತರ ಶ್ರೌತಸ್ಮೃತಿಭಿಹಿ ವಿರುದ್ಧತ್ವಾತ್ ಅಂತ ಆಯ್ತು. ಇದು ವಿಭಾಗ. ಅದಾದ್ಮೇಲೆ ಆ ಶ್ರೌತಸ್ಮೃತಿಭಿಹಿ ಅನ್ನೋದನ್ನ ವಿಪರಿಣಾಮ ಮಾಡ್ಕೋಬೇಕು. ತೃತೀಯ ಇದನ್ನ ಪ್ರಥಮ ವಿಭಕ್ತಿ ಬಹುವಚನ ಮಾಡ್ಕೋಬೇಕು. ತೃತೀಯ ಬಹುವಚನವನ್ನು ಪ್ರಥಮ ಬಹುವಚನ ಮಾಡ್ಕೊಂಡ್ರೆ ವಿಪರಿಣಾಮವೂ ಆಯ್ತು. ಆವಾಗ ವೇದಾಹ ಶ್ರೌತಸ್ಮೃತಯಶ್ಚ ಉತ್ತಮ ಪ್ರಮಾಣಂ ಅನ್ನುವ ವಾಕ್ಯ ನಮಗೆ ಸಿದ್ಧ ಆಯ್ತು. ವೇದಾಹ ಅಂತ ಅನ್ನೋದು ಹಿಂದೆನೆ ಅಲ್ಲಿ ಮುಂದೆನೆ ಅಣುಭಾಷ್ಯದಲ್ಲೇ ಇದೆ. ಅದು ಉತ್ತಮ ಪ್ರಮಾಣ. ಅದು ಯಾಕೆ
ಪ್ರಶ್ನೆ ಹೊರಟಿದೆ ಮುಂದೆ. ಶ್ರೌತಸ್ಮೃತಯ ಅಂತ ಒಂದು ಶಬ್ದ ಬೇಕಾಗಿತ್ತು, ಅದು ಅಣುಭಾಷ್ಯದಿಂದಲೇ ನಮಗೆ ಸಿಕ್ತು. ತೃತೀಯ ತತ್ಪುರುಷವನ್ನು ವಿಭಾಗ ಮಾಡಿದ್ದರಿಂದ ಮತ್ತು ತೃತೀಯ ವಿಭಕ್ತಿ ಬಹುವಚನವನ್ನು ಪ್ರಥಮ ವಿಭಕ್ತಿ ಬಹುವಚನ ಮಾಡಿಕೊಂಡಿದ್ದರಿಂದ ಅಂತ ಒಟ್ಟು ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.